ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಈಗ ಲೋಕೇಶ್ ಅವತ್ತು ಡೆತ್ ಆಗಿತ್ತು. ಹೌದು, ಭಾಳ ಅನುಮಾನಗಳಿದ್ವು. ಹೌದು, ಏನಾಗಿದೆ ಸರ್ ಅದು? ಅದು ಮರ್ಡರಾಗಿದೆ ಸರ್. ಆತ್ಮಹತ್ಯೆ ಅಂತೂ ಅಲ್ಲ, ಮರ್ಡರಾಗಿದೆ. ಪೊಲೀಸ್ ಇಲಾಖೆ ತನಿಖೆನೂ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಮರ್ಡರ್ ಮಾಡಿರೋ ಸಿಗ್ಬೋದು ಅಂತ. ಈಗ ನಿಮ್ಮ ಅಣ್ಣ ಏನು ಉದ್ಯೋಗ ಮಾಡ್ತಾಯಿದ್ರು? ನಮ್ಮ ಅಣ್ಣರು ಮಕ್ಳಿ ಗ್ರಾಮ ಪಂಚಾಯತಿ ಅವ್ರ ಹೆಂಡತಿಯವರು ಸದಸ್ಯರಾಗಿದ್ದರು. ಅವರ ಪರ ಕೆಲಸ ಮಾಡಿಕೊಂಡು 15 ವರ್ಷದಿಂದ ನಿರಂತರ ಮಾಕ್ಲಿ ಗ್ರಾಮಕ್ಕೆ ಏನೇನು ವ್ಯವಸ್ಥೆ ಬೇಕು, ಈ ನೀರಿನ ವ್ಯವಸ್ಥೆ ಆಗಲಿ ಇನ್ನೊಂದು ವ್ಯವಸ್ಥೆಯಲ್ಲಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಿದ್ರು. ಮಾಕ್ಲಿ ಗ್ರಾಮಕ್ಕೆ ಹೆಸರುವಾಸಿಕೆ ಆಗಿದ್ದರು ಅವರು. ಮಾಕ್ಲಿ ಗ್ರಾಮಕ್ಕೆ ಅಲ್ಲ, ಮಾಕ್ಲಿ ಗ್ರಾಮ ಪಂಚಾಯತಿಗೆ ಚನ್ನಪಟ್ಟಣ ತಾಲೂಕಿಗೆ ಹೆಸರು ಮಾಡಿದರು ಸರ್. ಜಮೀನಿದೆ ಸರ್, ಅದನ್ನು ನೋಡ್ಕೊತಿದ್ರು. ಅಪ್ಪ ಅಮ್ಮ ಇದ್ದರು, ಅವರು ನೋಡ್ಕೊತಿದ್ರು. ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರು, ಎಲ್ಲ ನೋಡ್ಕೊತಿದ್ರು. 23 ನೈಟು ಆಗಿದೆ ಸರ್. ಅದು ನಮಗೆ 24 ಬೆಳಗ್ಗೆ ಬಂದಿಲ್ಲ ಅಂತ ನಮ್ಮ ಹುಡುಗ ಫೋನ್ ಆಗ್ತಾ. ಬಂದಿಲ್ಲ ಅಂದಮೇಲೆ ನಾವು ಬಂದು ಎಲ್ಲ ತನಿಖೆ ಮಾಡಿದಾಗ ಫೋನು ಇದಕ್ಕೆ ಹಾಕೊಂಡ್ಮೇಲೆ ಅದು ಲೊಕೇಶನ್ನು ಕೇಶಾಪುರ ತೋರಿಸ್ತು ಪೊಲೀಸವ್ರಿಗೆ. ಅವಾಗ ನೋಡಿ ಬಿದ್ದಿದಾಗ ಕಾರು ಪಕ್ಕದಲ್ಲಿ ಶವ ಬಿದ್ದಿದ್ದು ನಮ್ಮ ಗ್ರಾಮದವರೆಲ್ಲ ಹೋಗಿ ನೋಡಿ ನಮಗೆ ಫೋನ್ ಹಾಕಿದ್ರು. ನಾವು ಅವಾಗ ಸ್ಥಳಕ್ಕೆ ದೌಡಾಯಿಸಿ ಬಂದಾಗ ನೋಡಿದಾಗ ವಿಷದ ಬಾಟ್ಲು ಪಕ್ಕದಲ್ಲಿ ಮಡಗಿದ್ರು, ಶವ ಹೆಣ ಆಗಿ ನಮ್ಮ ಅಣ್ಣವರು ಮಲಗಿದ್ರು. ಅಂದರೆ ಹಂಗೆ ಯಾಕೆ ಮಲಗಿಸಿದ್ರು ಸರ್? ಅಂದರೆ ಅವರು ವಿಷ ಕುಡಿದಿರೋ ಥರ ಆಗಿರ್ಬೋದೇನೋ ಅನ್ನೋ ಒಂದು ಅನುಮಾನಕ್ಕೆ ಕಾರಣಲಾಗಲಿ, ಇದು ಆತ್ಮಹತ್ಯೆ ಅನ್ನೋ ಕಾರಣಕ್ಕಾಗಲಿ ಅಂತ ಆ ಥರ ಮಲಗಿಸ್ಬಿಟ್ಟು ವಿಷ ಬಾಟ್ಲು ಪಕ್ಕದಲ್ಲಿ ಇಟ್ಟಿದ್ರು ಸರ್. ಅವತ್ತೆಲ್ಲ ಅಂತಿದ್ರು ಇವರೇನೋ ಸ್ವಲ್ಪ ಕೆಲವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಈ ಥರ ಎಲ್ಲ ಕೆಲವರು ಮಾತಾಡಿದ್ರು ಸರ್. ಮಾತಾಡಿದ್ದಾರೆ ಸರ್. ಆ ಥರ ಏನಿಲ್ಲ, ಅದೇ ಮಾಮೂಲಿ ಸೂಸೈಡ್ ಅಂತ ಅಂದರು. ಆಗಕ್ಕೆ ಅನುಮಾನಕ್ಕೆ ಕಾರಣ ಒಂದು ಚಪ್ಪಲಿ ಇರಲಿಲ್ಲ, ಮತ್ತು ವಿಷ ಕುಡಿದ್ರೆ ಮುಚ್ಚುಳ ಏನಿರಲಿಲ್ಲ ಅದರಲ್ಲಿ. ಹಾಗಾಗಿ ಕಾರು ಶವದ ಪಕ್ಕದಲ್ಲಿ ವಿಷ ಕುಡಿದಿದ್ರೆ ಒದ್ದಾಡಿಕೊಂಡು ಸಾಯಬೇಕಾಗಿತ್ತು. ಆ ಬೌಂಡ್ರಿಲೆಲ್ಲ ಯಾವುದೂ ಆ ಥರ ಅನುಮಾನಗಳು ಕಾಣಿಲ್ಲ. ಪೊಲೀಸ್ ಇಲಾಖೆಗೂ ಆ ಅನುಮಾನ ಇಲ್ಲ. ಅದು ಮರ್ಡ್ರೆ ಅಂತಲೇ ಆ ಇಲಾಖೆಗೂ ಇದಿದೆ. ಈಗ ಸರ್, ಈಗ ನೀವೇ ಹೇಳ್ತಿದ್ರಿ ಮರ್ಡರ್ ಮಾಡಿದ್ದಾರೆ ನಮ್ಮ ಅಣ್ಣನ. ನಿಮ್ಮ ಅಣ್ಣನ ಮರ್ಡರ್ ಮಾಡೋವಂಥ ದ್ವೇಷ ಏನಿದೆ? ಯಾಕೆ ಮರ್ಡರ್ ಮಾಡಿದ್ರು ಸರ್? ಅದು ಗೊತ್ತಿಲ್ಲ. ಏನು ಅಂಥ ದ್ವೇಷದ ವ್ಯಕ್ತಿನೂ ಅಲ್ಲ ನಮ್ಮಣ್ಣ. ಯಾರಿಗೆ ದ್ವೇಷ? ದ್ವೇಷದ ವ್ಯಕ್ತಿನೇ ಅಲ್ಲ. ದ್ವೇಷದ ವ್ಯಕ್ತಿನೇ ಅಲ್ಲ ಆ ಥರ. ಮತ್ತು ಯಾಕೆ ಮರ್ಡರ್ ಮಾಡಿದ್ದಾರೆ ಅನ್ಸುತ್ತೆ ಸರ್? ಅದು ತನಿಖೆ ಮಾಡ್ಬೇಕು ಸರ್. ಇನ್ನು ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡಿ ಅವ್ರನ್ನ ಯಾರು ಮಾಡಿದ್ದಾರೆ ಅವ್ರನ್ನ ಎಳ್ಕೊಬಂದು ಅವ್ರಿಗೇನು ಶಿಕ್ಷೆ ಹಾಕ್ಬೇಕು, ನಮ್ಮ ಅಣ್ಣಂಗೆ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನಾನೇ ಎಲ್ಲ ನಮ್ಮ ಗ್ರಾಮದವ್ರೇ, ನಮ್ಮ ಇಡೀ ನಮ್ಮ ಪಂಚಾಯತಿನೇ ನಮ್ಮ ಅಣ್ಣನ ಪರ ಹೋರಾಟಕ್ಕೆ ನಿಂತಿದೆ ಸರ್. ಯಾರೇ ಆಗಿರಲಿ ಅವರು. ಸರ್, ಈಗ ಹೇಳ್ತಿದ್ರೆ ಯಾಕಾಗಿದೆ ಏನು ಅಂತ ಗೊತ್ತಿಲ್ಲ. ಆದರೆ ನಿಮ್ಮ ಅಣ್ಣನ ಮರ್ಡರ್ ಕೇಸಲ್ಲಿ ಅವರ ಲೋಕೇಶ್ ಅವರ ಹೆಂಡತಿ ಚಂದ್ರಕಲಾ ಅವ್ರನ್ನ ಕರ್ಕೊಂಡೋಗಿ ಇದು ಮಾಡಿದ್ದಾರೆ. ಹೌದು ಸರ್. ಚಂದ್ರಕಲಾ ಅವ್ರ ಪಾತ್ರ ಏನು? ಚಂದ್ರಕಲಾ ಅವ್ರ ಪಾತ್ರ ಅವ್ರೇನಾರು ಮಾಡಿದರೆ ಅವರು ಶಿಕ್ಷೆಗೆ ಒಳಗಾಗೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಅವರೇ ಮಾಡಿದ್ದು, ಅವ್ರ ಪರನೇ ಇದ್ದು, ಅವ್ರ ತಂಡನೇ ಯಾವ್ದಾರು ಮಾಡಿದ್ದು, ಅನುಮಾನಗಳಿದ್ದು ಪೊಲೀಸ್ ಇಲಾಖೆಗೆ ಏನಾದ್ರೂ ಶಿಕ್ಷೆ ಅನುಭವಿಸಲಿ ಅನ್ನೋದ್ರಲ್ಲಿ ನಮ್ಮದು ತೊಂದರೆ ಇಲ್ಲ ಸರ್. ಬೆಂಗಳೂರವ್ರಿಗೆ ಸುಪಾರಿ ಕೊಟ್ಟು 4 ಲಕ್ಷ ಸುಪಾರಿ ಕೊಟ್ಟು ಮರ್ಡರ್ ಮಾಡಿಸಿದಾರಂತಲ್ಲ, ಅಂತ ದ್ವೇಷ ಏನಿರಲಿಲ್ಲ ಮೇಡಮ್ ಸರ್. ಅವ್ರನ್ನೇ ಕೇಳಬೇಕು ಇದನ್ನು. ಈಗ ಮಾಡಿದಾರಲ್ಲ, ಮಾಡಿರೋರು ಮಾಡಿಸಿರೋರು ಅವ್ರನ್ನೇ ಕೇಳಿದರೆ ತನಿಖೆ ಕದರ್ತದೆ. ಎಷ್ಟು ವರ್ಷ ಆಗಿತ್ತು ಮದುವೆಗೆ? ಅವ್ರದ್ದು 18 ವರ್ಷ ಆಗಿತ್ತು ಸರ್. ಮಕ್ಕಳಿದ್ದಾರೆ ಸರ್. ಒಬ್ಬ ಫಸ್ಟ್ PUC ಇವಾಗ, ಒಬ್ಳು 8th ಸ್ಟ್ಯಾಂಡರ್ಡು. ನಾವಿಬ್ಬರು ಒಂದೇ ಮನೇಲೆ ಮದುವೆ ಆಗಿರೋದು, ಅಕ್ಕ ತಂಗಿದಿನ. ಈಗ ಬೆಂಗಳೂರವನಿಗೆ ಕೊಟ್ಟು ಸುಪಾರಿ ಕೊಟ್ಟು ಮಾಡಿಸಿದ್ದಾರೆ ಅಂತ ನಮ್ಮ ಪೊಲೀಸ್ ಇಲಾಖೆ ಇರುತ್ತೆ. ಅದಕ್ಕೆ ತನಿಖೆ ಮುಂದುವರಿತೈತೆ. ಯಾವ ಥರ ಮಾಡಿಸಿದ್ದಾರೆ, ಜಮೀನು ಅಲ್ಲೂ ಇದೆ ಸರ್. ಅಲ್ಲಿ ಬೆಂಗಳೂರಲ್ಲಿ ಇದೆ ಜಮೀನು. ಅದು ಅವ್ರ ಅಪ್ಪಾರ್ದಿದೆ, ಚಂದ್ರಕಲಾ ಅವ್ರ ಅಪ್ಪಾರ್ದಿದೆ. ಅದು ನಮ್ಮ ಮಾವರಿದ್ದಾರೆ ಇನ್ನೊಬ್ಬರು, ಅವರು ಎಂಡವರಲ್ಲಿ ಮಾಡ್ತಾಯಿದ್ರು. ಜಮೀನಿದೆ ಸರ್ ಅಲ್ಲಿ. ಅದನ್ನು ಅವ್ರನ್ನೇ ಕೇಳಬೇಕು ಸರ್. ಗಂಡನ ಮೇಲೆ ಅಷ್ಟು ದ್ವೇಷ ಏನಿದೆ ಅದನ್ನು ಅವ್ರನ್ನೇ ಕೇಳಿದ್ರೆ. ಹೌದು ಸರ್. ಎಲ್ಲರಿಗೂ ಇದು ನಮಗೆ ಅಂತಲ್ಲ, ಹೊಟ್ಟೆವ್ರಿ ಇಡೀ ನಮ್ಮ ತಾಲೂಕು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಗೆ ಹರಡಿದೆ ಇದು. ಹೆಂಡತಿ ಮಾಡಿಸಿದಾಳೆ ಅಂತ ಅಂದರೆ ಅವರು ಇನ್ನು ಇದಕ್ಕೆ ಶಿಕ್ಷೆಗೆ ಒಳಗಾಗೋದ್ರಲ್ಲಿ ನಮ್ಮ ಅಭ್ಯಂತರ ಏನಿಲ್ಲ ಸರ್. ನಿನ್ನೆ ಏನೋ ಕರ್ಕೊಂಡವ್ರಂತ ಸರ್ ಬೆಂಗಳೂರಿಂದ. ಇಲ್ಲ, ಡೆತ್ ಆದಮೇಲೆ ಇಲ್ಲಿದ್ದರು. ಮೊನ್ನೆ ಮಂಗಳವಾರ ದಿವಸ ಆಯಿತು. ಬುಧವಾರ ನಿನ್ನೆ ಬೆಳಗ್ಗೆ ಹೋಗಿದ್ದಾರೆ. ಮಗನ ಕರ್ಕೊಂಡು ಕಾಲೇಜಿಗೆ ಸೇರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರು ಸೇರಿಸ್ತೀನಿ ಅಂತ. ಚೆನ್ನಾಗಿದ್ರು ಸರ್. ನಮ್ಮಿದ್ರಲ್ಲಿ ಏನೋ ಅಂಥರ ಕಾಣ್ತಿರ್ಲಿಲ್ಲ. ಅಂದರೆ ಇದೆಲ್ಲ ಏನೋ ಚೆನ್ನಾಗಿದ್ದಂಗೆ ಮಾಡಿದ್ರೆ ಒಳ್ಳೇದಲ್ಲ. ದೂರ ಆದದ್ದು ಮಾಡಿದ್ರೆ ಅನುಮಾನ ಬರೋದು ಕಾರಣ ಅಂದರೆ ಚೆನ್ನಾಗಿದ್ದಂಗೆ ಮಾಡಿರ್ಬೋದು. ಅದು ತನಿಖೆ ಹಾಕಿದ್ರೆ ಒಳ್ಳೇದು. ಯೋಗೇಶ್ ಅವ್ರ ಫ್ರೆಂಡ್ ಸರ್. ನಮಗೆ ಗೊತ್ತಿಲ್ಲ ಅವರು. ಅವರು ಚಂದ್ರಕಲಾ ಅವ್ರ ಫ್ರೆಂಡೇ ಅಂತ ಹೇಳ್ತಾರೆ. ಏನು ಅವರು ಕೊಟ್ಟು ಮಾಡಿದ್ದಾರೆ ಅಂತ ಪೊಲೀಸ್ ಹೌದು ಪೊಲೀಸ್ ಹೇಳಿದ್ದಾರೆ ಸರ್. ಹಿಂಗೆ ನಿಮ್ಮ ಅತ್ತಿಗೆಯವ್ರನ್ನ ಎಳ್ಕೊಂಬಂದಿದ್ದೀವಿ, ಅರೆಸ್ಟ್ ಆಗಿದ್ದಾರೆ, ಯೋಗೇಶ್ವರನ್ನ ಅರೆಸ್ಟ್ ಮಾಡಿದ್ದೀವಿ, ಈ ಥರ ಇದೆ, ನಿಮ್ಮ ಅತ್ತಿಗೆಯವ್ರ ಕಡೆಯಿಂದನೇ ಕೈವಾಡ ಇದೆ ಅಂತ ಹೇಳ್ತೀವಿ.